ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಬ್ಲಾಗ್. ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಶ್ರಾವಣದ ಮೊದಲನೇ ಶುಕ್ರವಾರ ನಾನು ಪೂಜೆ ಮಾಡ್ತಾ ಇರೋದು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಸೊ ಅದಕ್ಕೆ ನನಗೆ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು. ಎಲ್ಲರೂ ಒಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರಿಗೂ ದೇವರ ಅನುಗ್ರಹ ಸಿಗಲಿ ಅಂತ ಕೇಳ್ಕೊತೀನಿ. ನಾನು ಪ್ರತಿಯೊಬ್ಬರ ಕಾಮೆಂಟ್ಸ್ ಆಗಿರ್ಬೋದು, DMs ಆಗಿರ್ಬೋದು ರಿಪ್ಲೈ ಮಾಡ್ತೀನಿ. ಆದರೆ ಇವಾಗ ಸ್ವಲ್ಪ ಹಬ್ಬ ಇರೋದ್ರಿಂದ ಬ್ಯುಸಿ ಇದ್ದೀನಿ, ಕೆಲಸಗಳು ಜಾಸ್ತಿ ಇದೆ. ಹಾಗಾಗಿ ಯಾರಿಗಾದ್ರೂ ರಿಪ್ಲೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು ಕಳಸ ಈ ರೀತಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರಿ ಲಾಸ್ಟ್ ವ್ಲಾಗಲ್ಲಿ. ಸೊ ಕಳಸ ಇಡಬೇಕಂತ ಅಂದರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು, ಹಾಗೆ ಅಕ್ಕಿನಲ್ಲಿ ಇಟ್ಟರೆ ಕಳಸ ಅದು ಇದು ಅಂತ ಎಲ್ಲ. ಸೊ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಆಚರಣೆ ಮಾಡ್ತಾರೆ. ನನಗೆ ಮೊದಲಿಂದನೂ ನಾನು ನೋಡ್ಕೊಂಡು ಬಂದಿರೋದು ಅಂದರೆ ಅಮ್ಮ ಮಾಡಿದ್ದು ಮಕ್ಕಳು ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಮ್ಮಮ್ಮ ನೀರಲ್ಲೇ ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅವ್ರಿಗೂ ನಾನು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಪೂಜೆ ಮಾಡಬೇಕಾದ್ರೆ. ಅದ್ರ ಜೊತೆಗೆ ಗೋಮೂತ್ರ ಕೂಡ ಇರಬೇಕು ಅಂತ ಹೇಳಿದ್ರಿ. ಸೊ ಗೋಮೂತ್ರ ನನ್ನ ಹತ್ರ ಇದೆ, ಸ್ಟೋರಲ್ಲಿ ತೊಗೊಂಡು ಬಂದಿರೋದು. ದೇವ್ರ ಮನೆಯಲ್ಲೂ ಇಟ್ಟಿರ್ತೀನಿ. ಹಾಗೆ ದೇವ್ರ ಮನೆ ಒರೆಸ್ಬೇಕಾದ್ರೆ ಮತ್ತೆ ಮನೆ ಒರೆಸ್ಬೇಕಾದ್ರೆ ಎಲ್ಲ ನಾನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಮನೆ ಕೂಡ ಶುದ್ಧ ಮಾಡ್ತೀನಿ. ನಾನು ಎಲ್ಲರಿಗೂ ಹೇಳೋದು ಒಂದೇ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆಗಳಿದೆಯೋ ಅದನ್ನೇ ಮುಂದುವರಿಸಿ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಒಂದೊಂದು ಹೇಳ್ತಿರ್ತಾರೆ. ಯಾವುದನ್ನ ಫಾಲೋ ಮಾಡಬೇಕು, ಯಾವುದನ್ನ ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಎಷ್ಟೋ ಸರಿ ನಾವು ಮಾಡ್ತಾ ಇರೋದೇ ಸರಿನಾ ತಪ್ಪಾ ಅನ್ನೋ ಕನ್ಫ್ಯೂಷನ್ ಬೇರೆ ಶುರು ಆಗೋಗುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಿದ್ರೋ ಅದನ್ನೇ ಮಾಡಿ. Stop being stupid. Telling you stupid. ಅಮೆರಿಕಾದ ಪ್ರತಿಯೊಂದು ಮನೆಗಳಲ್ಲೂ ಸ್ಮೋಕ್ ಅಲಾರಂ ಇನ್ಸ್ಟಾಲ್ ಮಾಡಿರ್ತಾರೆ. ನಾನು ಈ ಮನೆಗೆ ಬಂದ್ಮೇಲೆ ಕರ್ಪೂರ ಬೆಳಗದೆ ಒಂದು ಟಾಸ್ಕ್ ಅನ್ಸುತ್ತೆ. ಒಂದು ಕರ್ಪೂರದಲ್ಲಿ ಕಟ್ ಮಾಡಿ ಅರ್ಧ ಕರ್ಪೂರ ತಗೊಂತೀನಿ, ಅದರಲ್ಲೇ ಈ ತರ ಸೌಂಡ್ ಬಂದ್ಬಿಡುತ್ತೆ. ಹಂಗೂ ವಿಂಡೋ ಮತ್ತೆ ಡೋರ್ ಎಲ್ಲ ಓಪನ್ ಮಾಡಿಟ್ಟಿರ್ತೀವಿ, ಆದ್ರೂ ಕೂಡ ಬೇಗ ಪೂಜೆ ಮಾಡಿ ಹೋಗ್ಬೇಕಾಗತ್ತೆ. ಸೊ ನೋಡಿದ್ರಿ ಎಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದ ಪೂಜೆ. ಹಾಗೆ ನಾನಿಲ್ಲಿ ಸಿಂಪಲ್ ಆಗಿ ರೆಡಿ ಆಗಿ ಹೊರಗಡೆ ಹೋಗ್ತಾ ಇದೀವಿ. ಏನಕ್ಕಂದ್ರೆ ನನ್ನ ಫ್ರೆಂಡ್ ಅವರ ಮನೆಯ ಹೌಸ್ ವಾರ್ಮಿಂಗ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸಿಂಪಲ್ ಆಗಿ ಪೂಜೆ ಮಾಡಿದ್ರು. ಸೊ ಸಾಯಂಕಾಲ ಬರೋದಕ್ಕೆ ಹೇಳಿದ್ರು. ಆದ್ರೆ ನಾನು ಮಕ್ಕಳು ಬಂದ್ಮೇಲೆ ಪೂಜೆ ಮಾಡ್ಬೇಕಾಗಿತ್ತಲ್ವಾ, ಎಲ್ಲ ಮಾಡಿ ಮುಗಿಸಿ. ಅದು ಕೆಲಸನೂ ಜಾಸ್ತಿನೇ ಇತ್ತು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟೈಮ್ ತಗೊಂತು. ಹಾಗಾಗಿ ಇವಾಗ ಹೊರಡ್ತಾ ಇದೀವಿ. ಡಿನ್ನರ್ ಫ್ರೆಂಡ್ ಮನೇಲೆ ಇದ್ದಿದ್ರಿಂದ ಅಡುಗೆ ಕೆಲಸ ಕೂಡ ಏನೂ ಇರಲಿಲ್ಲ. ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ನಲ್ವಾ ಗೋಧಿ ನುಚ್ಚಿನ ಪಾಯಸ, ಅದನ್ನೇ ತಿಂದ್ಬಿಟ್ಟು ಹೊರಟ್ವಿ. ಹಾಗೆ ನೋಡ್ತಾ ಇರ್ಬೋದು ಸನ್ಸೆಟ್ ಆಗೋ ಟೈಮ್ ಇದೆ. ಬಟ್ ಸಿಕ್ಕಾಬಟ್ಟೆ ಬಿಸಿಲು, ಕಾರಲ್ಲಿ ಡ್ರೈವ್ ಮಾಡೋದು ಕೂಡ ಕಷ್ಟ ಆಗ್ತಾ ಇತ್ತು, ಅಷ್ಟು ಬಿಸಿಲು ಇತ್ತು. ನಾನಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ. ಸೊ ಸಾಯಂಕಾಲವರೆಗೂ ನಾನ್ ಸ್ಟಾಪ್ ಕೆಲಸ. ಹಬ್ಬದ ಕೆಲಸ ಹೇಗಿರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ಕೊತೀನಿ. ಸೊ ನೋಡಿದ್ರಿ ಎಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.